ಬಿರು ಬೇಸಿಗೆ ಮಧ್ಯೆ ಸುರಿದಂಥ ಮಳೆ ಒಂದಿಡೀ ಕುಟುಂಬವನ್ನೇ ಸರ್ವನಾಶ ಮಾಡಿದೆ. ಮುರುಕಲು ಮನೆ ಬಿಟ್ಟು ನಾಳೆ ಬೇರೆ ಮನೆಗೆ ಶಿಫ್ಟ್ ಆಗೋದಕ್ಕೆ ರೆಡಿಯಾಗಿದ್ರು. ಆದರೆ ರಾತ್ರಿ ಸುರಿದ ಮಳೆ 4 ಜೀವ ತೆಗೆದಿದೆ. ಮೇಲ್ಚಾವಣಿ ಕುಸಿದು 4 ಜನ ಮೃತಪಟ್ಟಿರ್ತಕ್ಕಂಥದ್ದು. ಮಳೆ ಗಾಳಿ ಇವತ್ತು ಸಿಡಿಲು ಈ ಎಲ್ಲ ವ್ಯವಸ್ಥೆಯಿಂದ ಇವತ್ತು ಮನೆ ಕುಸಿದು ಈ ದುರ್ಘಟನೆ ಸಂಭವಿಸಿದೆ. ನಾಲ್ವರ ಜೀವ ತೆಗೆದ ಮರಣ ಮಳೆ. ವಿಧಿಯ ಸಂಚು, ಮುರುಕಲು ಮನೆಯಲ್ಲಿತ್ತು ಆಪತ್ತು. ವಿಧಿಯ ಸಂಚು ಅನ್ನೋದು ಇದಕ್ಕೆ ನೋಡಿ. ಒಂದೇ ಒಂದು ರಾತ್ರಿ ಕಳೆದಿದ್ರೆ 4 ಹೊಸದೊಂದು ಗೂಡು ಸೇರ್ಕೊಳ್ತಿದ್ರು. ಬಾಡಿಗಿದ್ದದ್ದು ಹಳೆ ಮನೆ ಅನ್ನೋ ಕಾರಣಕ್ಕೆ ಬೇರೆ ಮನೆಗೆ ಹೋಗೋದಿಕ್ಕೆ ರೆಡಿಯಾಗಿದ್ರು. ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿನೂ ಆಗಿತ್ತು. ಇನ್ನೇನು ಬೆಳಗಾದ್ರೆ ಹೊಸ ಮನೆಗೆ ಹೋಗೋರಿದ್ರು. ಆದ್ರೆ ಅಷ್ಟೊತ್ತಿಗಾಗಲೇ ವಿಧಿ ಹೊಂಚು ಹಾಕಿ ಸಂಚು ರೂಪಿಸಿದ್ದಾನೆ. ಮಳೆ ರೂಪದಲ್ಲಿ ಅಪ್ಪಳಿಸಿದ ಜವರಾಯ ಒಂದಿಡೀ ಕುಟುಂಬವನ್ನೇ ಸರ್ವನಾಶ ಮಾಡಿದ್ದಾನೆ. ಮನೆಯ ಮೇಲ್ಚಾವಣಿ ಕುಸಿದು ಬೀಳ್ತಿದ್ದಂತೆ ಅಪ್ಪ ಅಮ್ಮನ ಜೊತೆ 2 ಮಕ್ಕಳು ಕೂಡ ಅಪ್ಪಚ್ಚಿಯಾಗಿ ಹೋಗಿದ್ದಾರೆ. ಎಲ್ಲೆಲ್ಲಿದ್ರೋ ಅಲ್ಲಲ್ಲೇ ಉಸಿರು ಚೆಲ್ಲಿದ್ದಾರೆ. ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ಮೋರಟಗಿಯಲ್ಲಿ ಹಿಂದೆಂದೂ ನಡೆಯದಂತಹ ದುರಂತ ನಡೆದು ಹೋಗಿದೆ. ಊರಲ್ಲಿ ಬಿದ್ದ ವರ್ಷದ ಮಳೆ ಸಾವು ನೋವುಗಳನ್ನೇ ಹೊತ್ಕೊಂಡು ಬಂದಿದೆ. ಗುರುನಾಥ್ ಬಡಿಗೇರ್ ಅನ್ನೋ ವ್ಯಕ್ತಿ ಕಾರ್ಪೆಂಟರ್ ಕೆಲಸ ಮಾಡ್ಕೊಂಡಿದ್ರು. ಗಂಡ ಹೆಂಡತಿ 3 ಮಕ್ಕಳು, ಒಟ್ಟು 5 ಇದ್ದ ಸಂಸಾರ ಇವರದ್ದು. ಹೊಸ ಮನೆ ಕಟ್ಟಿಸ್ತಿದ್ರಿಂದ ಬಾಡಿಗೆಯಲ್ಲಿ ಉಳ್ಕೊಂಡಿದ್ರು. ಆದ್ರೆ ಇವರಿದ್ದ ಮನೆ ತುಂಬಾ ಹಳೆಯದಾಗಿದ್ರಿಂದ ಮಳೆಗಾಲಕ್ಕೂ ಮುನ್ನ ಬೇರೆ ಮನೆಗೆ ಹೋಗೋ ಪ್ಲಾನ್ ಮಾಡಿದ್ರು. ಇವತ್ತು ಬೆಳಗ್ಗೆ ಬೇರೆ ಬೇರೆ ಮನೆಗೆ ಹೋಗೋದಿಕ್ಕೆ ಎಲ್ಲಾ ಐಟಮ್ಸ್ ಅನ್ನ ಪ್ಯಾಕ್ ಮಾಡಿದ್ರು. ಬೆಳಗಾಗ್ತಿದ್ದಂತೆ ಎಲ್ಲಾ ವಸ್ತುಗಳನ್ನ ಶಿಫ್ಟ್ ಮಾಡೋಣ ಅಂದ್ಕೊಂಡಿದ್ರು. ಆದ್ರೆ ಅಷ್ಟೊತ್ತಿಗಾಗ್ಲೇ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಗಂಡ ಹೆಂಡತಿ ಮಕ್ಕಳೆಲ್ಲ ಒಟ್ಟಿಗೆ ನಿದ್ದೆಗೆ ಜಾರಿದ್ರು. ಈ ವೇಳೆ ಏಕಾಏಕಿ ಬಿರುಗಾಳಿ ಮಳೆ ಶುರುವಾಗಿದೆ. ಕತ್ತಲ ರಾತ್ರಿಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಮನೆಯ ಮೇಲ್ಚಾವಣಿ ಕುಸಿದು ಬಿದ್ದಿದೆ. ಇದರ ಪರಿಣಾಮ ಮನೆಯಲ್ಲಿದ್ದವರು ಅಲ್ಲೇ ಜೀವಂತ ಸಮಾಧಿಯಾಗಿದ್ದಾರೆ. ಇವತ್ತು ಮುಂಜಾನೆ ನಮ್ಮ ಸಹೋದರ ಗುರಣ್ಣ ಬಡಿಗೇರ ಹಾಗೂ ನಮ್ಮ ವೈನಿಯವರಾಗಿರ್ತಕ್ಕಂಥ ಜ್ಯೋತಿಯವರು ಮತ್ತು ನಮ್ಮ 2 ಅಣ್ಣನ ಮಕ್ಕಳು ಇಬ್ಬರೂ ಕೂಡ ನಿನ್ನೆ ನಡೆದ ಸುರಿದಿರ್ತಕ್ಕಂಥ ಧಾರಾಕಾರ ಮಳೆಯಲ್ಲಿ ಮೇಲ್ಚಾವಣಿ ಕುಸಿದು 4 ಜನ ಮೃತಪಟ್ಟಿರ್ತಕ್ಕಂಥದ್ದು ಇವತ್ತು ಬೆಳಗ್ಗೆ ನಡೆದ. ಇಂಥ ದುರ್ಘಟನೆ ಸಂಭವಿಸಬಾರ್ದಾಗಿತ್ತು. ಮಳೆ ಗಾಳಿ ಇವತ್ತು ಸಿಡಿಲು ಈ ಎಲ್ಲ ವ್ಯವಸ್ಥೆಯಿಂದ ಇವತ್ತು ಮನೆ ಕುಸಿದು ಈ ದುರ್ಘಟನೆ ಸಂಭವಿಸಿದೆ. ಆ ಕುಟುಂಬಕ್ಕೆ ಭಗವಂತ ಇವತ್ತು ಧೈರ್ಯವನ್ನು ತುಂಬಲಿ. ಆ 4 ಜನ ಇವತ್ತು ಏನು ದುರ್ಮರಣಕ್ಕೆ ಒಳಗಾಗ್ಯಾರ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಈ ಸಂದರ್ಭದಲ್ಲಿ ನಾವು ಕೋರ್ತಾ ಇದ್ದೀವಿ. 3 ಮಕ್ಕಳಲ್ಲಿ ಒಬ್ಬ ಮಗ ಬಚಾವಾಗಿದ್ದಾನೆ. ಶಾಲೆಗೆ ರಜೆ ಇದೆ ಅಂತ ವೀರೇಶ್ ಅನ್ನೋ 5 ವರ್ಷದ ಬಾಲಕ ಅಜ್ಜಿ ಮನೆಯಲ್ಲಿ ಉಳ್ಕೊಂಡಿದ್ದ. ಹೀಗಾಗಿ ಸಾವಿನ ಕೈಯಿಂದ ಪಾರಾಗಿದ್ದಾನೆ. ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಹಾಗೂ ಜಿಲ್ಲಾಧಿಕಾರಿಗಳು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಅಲ್ಲದೆ ಮೃತಪಟ್ಟಂತಹ ಕುಟುಂಬಸ್ಥರಿಗೆ ತಲಾ 5 ಲಕ್ಷ ಪರಿಹಾರ ಕೊಡೋದಾಗಿಯೂ ಸಚಿವರು ಘೋಷಣೆ ಮಾಡಿದರು. ಮಗುವಿಗೆ ಜೀವ ಮಾತ್ರ ವಾಪಸ್ ತರಲಿಕ್ಕೆ ಆಗೋದಲ್ಲ. ಆ ಮಗುವಿಗೆ 4 ಜನಕ್ಕೆ ತಲಾ 5 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿಯನ್ನ ಅಶೋಕ್ ಮನಗುಳಿ ಅವರು ಶಾಸಕರು ಮತ್ತು ಮುರುಗಿ ನಮ್ಮ ತಿವಾರಿ ಅವರು, ನರಸಿಂಗ್ ತಿವಾರಿ ಅವರು ಏನು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು, ಊರಿನ ಹಿರಿಯರು, ಆ ಸಮಾಜದವರೆಲ್ಲ ಕೂಡಿಕೊಂಡು ಆ 20 ಲಕ್ಷನ ಅದನ್ನ ಅವ್ರಿಗೆ ಡಿಪಾಸಿಟ್ ಮಾಡಿ ಆ ಮಗುವಿನ ಮುಂದೆ ಶಿಕ್ಷಣಕ್ಕೆ ಮತ್ತು ಆ ಮಗುವಿನ ಬದುಕಿಗೆ ಇವತ್ತು ಒಂದು ಅನುಕೂಲ ಆಗ್ಬೇಕು ಅಂತ ಮಾಡಿದ್ರು. ಹೊಸ ಮನೆ ಕಟ್ಟಿಸ್ತಿದೀವಿ ಅನ್ನೋ ಖುಷಿಯಲ್ಲಿದ್ದವರಿಗೆ ವಿಧಿ ಮೋಸ ಮಾಡಿದೆ. ಹೊಸ ಮನೆಗೆ ಕಾಲಿಡೋದಕ್ಕೂ ಮೊದಲೇ ಗಂಡ ಹೆಂಡತಿ ಮಕ್ಕಳನ್ನ ಸಾವಿನ ಮನೆಗೆ ಸೇರಿಸಿದ್ದಾನೆ. ತನ್ನವರನ್ನ ಕಳ್ಕೊಂಡ 5 ವರ್ಷದ ಬಾಲಕ ಅನಾಥನಾಗಿದ್ದಾನೆ. ಗುರುರಾಜ್, ನ್ಯೂಸ್ 18 ವಿಜಯಪುರ.